And my dear students, today I am going to continue my class with the Justice Above Self, which is written by, yes, it is written by, who is that? Who is the author of that lesson? Justice. Who wrote that lesson? Yes, Munshi Premchand. Understand? He is the best author in Hindi language. Okay, it is translated into English. Okay, so here we have completed half portion. So up to the part 2 till part 3 we have completed. What is the story of this lesson? We will recap first. Okay, so Algu Chaudhary and Juman Sheikh were two friends, two best friends. The height of their friendship is like a single soul dwelling in two bodies. ಅಂದರೆ ಒಂದೇ ಆತ್ಮ ಎರಡು ಶರೀರ ಇದ್ದಂಗೆ ಅವ್ರ ಫ್ರೆಂಡ್ಶಿಪ್ ಅಷ್ಟು ಬೆಸ್ಟ್ ಫ್ರೆಂಡ್ಸ್ ಆಗಿತ್ತು. ಯಾರು? ಅಲ್ಗು ಚೌಧರಿ ಜುಮನ್ ಶೇಖ್. ಸೊ ವಾಟ್ ಹ್ಯಾಪನ್ಡ್, ದೇ ಆರ್ ವೆರಿ ಬೆಸ್ಟ್ ಫ್ರೆಂಡ್ಸ್ ಆ್ಯಂಡ್ ಆಲ್ ಇನ್ ದೇರ್ ನೇಟಿವ್ ಪ್ಲೇಸ್ ವೆರಿ ಫೇಮಸ್ ಆಲ್ಸೋ. ಸೊ ವಾಟ್ ಹ್ಯಾಪನ್ಡ್ ಒನ್ ಡೇ, there is a aunt also. The aunt is with Juman Sheikh. So while she is stay with this, what is that? Juman Sheikh means she don't have any relatives. So only Juman Sheikh she had in her relatives. So no son, no husband, no children. Right? So that she has to stay with the Juman Sheikh. ಅವಳಿಗೆ ಯಾರು ಇರಲಿಲ್ಲ, ಹಾಗಾಗಿ ಜುಮನ್ ಶೇಖರ್ ಜೊತೆ ಇರಬೇಕಾಯ್ತು. ಸೊ ಅವರು ಸಹಿತ ಚೆನ್ನಾಗಿ ನೋಡ್ಕೊಂಡ್ರು. ದೇ ಆರ್ ಟ್ರೀಟ್ ಹರ್ ವೆರಿ ನೈಸ್ಲಿ ಟಿಲ್ ಸಮ್ ಎಕ್ಸ್ಟೆಂಟ್. ಸ್ವಲ್ಪ ದಿನ ಒಳ್ಳೆಯ ರೀತಿಯಲ್ಲಿ ನೋಡಿಕೊಂಡು ತದನಂತರ ಏನಾಗ್ತದೆ ಅಂದರೆ ಆಮೇಲೆ ಶಿ ಹ್ಯಾಸ್ ಮೆನಿ ರಿಲೇಟಿವ್ಸ್ ಆ್ಯಂಡ್ ದೇ ಆರ್ ವಿಸಿಟಿಂಗ್ ಟು ಹರ್ ಆಫನ್ಲಿ. ಅಂದರೆ ಪದೇ ಪದೇ ಅವಳಿಗೆ ಭೇಟಿ ಆಗಲಿಕ್ಕೆ ಬಹಳಷ್ಟು ಜನ ಬರೆಯೋದು. ಸೊ ಇಟ್ ಈಸ್ ವೆರಿ ಮಚ್ ಇಶ್ಯೂ ಫಾರ್ ದ ಜುಮನ್ ಶೇಖ್ಸ್ ವೈಫ್. ಜುಮನ್ ಶೇಖ್ನ ವೈಫಿಗೆ ಇದು ಬಹಳ ಬೇಜಾರು. ಅಗೇನ್ ಆ್ಯಂಡ್ ಅಗೇನ್ ಕಮಿಂಗ್ ದ ರಿಲೇಟಿವ್ಸ್ ಆ್ಯಂಡ್ ಗೋಯಿಂಗ್ ಆ್ಯಂಡ್ ಟಾಕಿಂಗ್, ಯು ನೋ, ಆಲ್ ದ ಥಿಂಗ್ಸ್. We have to prepare tea and all breakfast and all. So she is feeling fed up with that. Fed up ಅಂದರೆ ಬೇಜಾರಾಗ್ಬಿಟ್ಟು ಸಾಕಾಯಿತು. ಯಾರಿಗೆ? ಜುಮನ್ ಶೇಖ್ನ ಹೆಂಡತಿಗೆ, ಅವ್ರ ಮಡದಿಗೆ ಏನಾಯಿತು? ಸಾಕಾಯಿತು. ಸೊ ವಾಟ್ ಹ್ಯಾಪನ್ ನೆಕ್ಸ್ಟ್, ಶಿ ಈಸ್ ನಾಟ್ ರೆಡಿ ಟು ಕೀಪ್ ಹರ್ ವಿತ್ ದೆಮ್, ಬಟ್ at that time she is, that aunt has property. For property purpose they want to keep her with them. ಅಂದರೆ ಪ್ರಾಪರ್ಟಿ ಸಂಬಂಧನೇ ಅವಳಿಗೆ ಇಟ್ಕೊಳ್ಬೇಕಾಗಿತ್ತು. ಹಾಗಾಗಿ ದೇ ನೀಡ್ ಟು ಕೀಪ್ ಹರ್ ವಿತ್ ದ್ಯಾಮ್, ಬಟ್ ದೇ ಆರ್ ನಾಟ್ ಪ್ರೊವೈಡಿಂಗ್ ಪ್ರಾಪರ್ ಫುಡ್, ಪ್ರಾಪರ್ ಶೆಲ್ಟರ್, ಆಲ್ ದೀಸ್ ಥಿಂಗ್ಸ್. ಅಂದರೆ ಇಟ್ಕೊಳ್ಳಿಕ್ಕೆ ಅವ್ರು ಬಯಸ್ತಿದ್ರು ಪ್ರಾಪರ್ಟಿ ಸಂಬಂಧ, ಆದರೆ ಅವಳಿಗೆ ಚೆನ್ನಾಗಿ ಟ್ರೀಟ್ ಮಾಡ್ತಿರ್ಲಿಲ್ಲ. ಲೈಕ್ ಅಲ್ಲೊಂದು ವರ್ಡ್ ಬರ್ತದೆ ಏನಂತ, ಲೈಕ್ ನಾಯಿಗಿತ್ತನೋ ಬೇರೆಯವ್ರಿಗೆ ಏನು ಪ್ರಾಣಿಗಳಿಗೆ ಹಾಕ್ತಾರಲ್ಲ ಊಟ, ಆ ಥರ ಅವಳಿಗೆ ಹಾಕ್ತಿದ್ರು. ಸೊ ಶಿ ಫೀಲ್ ವೆರಿ ಬ್ಯಾಡ್. She tolerate some extent, but later on she is not ready to tolerate. Understand? ಒಂದು ಮಿತಿ ಇರ್ತದೆ ಯಾವುದಕ್ಕೂ ತಾಳ್ಮೆಗೂ. ಅವಳು ಮಿತಿ ಮೀರ್ತು ಆಗ she decided to go to the punch. ಪಂಚ್ ಅಂದರೆ ಪಂಚಾಯತ್ ಅಂತ ಇರ್ತದೆ. ಗ್ರಾಮ ಪಂಚಾಯತ್ ಗೊತ್ತಲ್ಲ, ತಾಲೂಕು ಪಂಚಾಯತ್. ಅಂದರೆ whenever we need justice we have to go there. ಗೊತ್ತಲ್ಲ, ಅದು ಈಗಿನ ಕಾಲದಲ್ಲಿ ಒಂಚೂರು ಕಡಿಮೆ ಆಗಿದೆ ಅದರ ಇಂಪಾರ್ಟೆನ್ಸ್. ಬಟ್ ಇನ್ ಅರ್ಲಿ ಪೀರಿಯಡ್, ಅವಾಗ ನಾವು ಹಳೆ ಕಾಲದಲ್ಲಿ ನೋಡಿದಾಗ ಸರ್ಪಂಚ್ ಅಂತ ಇರ್ತಿದ್ರು, ಪಂಚ್ ಅಂತ ಇರ್ತಿದ್ರು. ಅವರು ಹಿಸ್ ರೋಲ್ ಈಸ್ ವೆರಿ ಇಂಪಾರ್ಟೆಂಟ್. ಹೋಲ್ ಅವರ ಏನಂತಾರೆ, ಒಂದು ಹಳ್ಳಿ ಎಲ್ಲ ಜಸ್ಟಿಸು ಅಂತಂದರೆ ಆತನೇ ನೋಡ್ಕೋಬೇಕಿತ್ತು. ಅವ್ರು ಹೇಳಿದ್ದೆ ಫೈನಲ್ ಆಗಬೇಕು. ಆ ಥರ ಪೊಲೀಸ್ ಸ್ಟೇಷನ್ ಒಂದು ಹೋಗ್ತಿರ್ಲಿಲ್ಲ. ಸೊ ಅದೇ ಥರ ಅವರು ಎಲ್ಲ ಯಾರ ಕಡೆ ಹೋದ್ಲು? ಪಂಚ್. ಹೂ ಈಸ್ ಪಂಚ್? ಶಿ ಎಲೆಕ್ಟೆಡ್. Actually, Juman Sheikh was the punch at that time. So she has to decide who is that should be punch? Algu Chaudhary. So she elected punch as Algu Chaudhary, and she told a sentence to the Algu Chaudhary. What is that? Punch word is God or God. That's all. So this sentence is very powerful. That when we sat on that place, Algu Chaudhary on that punch place, he thought about only justice, none other than other business. Understand? ಅಂದರೆ ಯಾವುದೇ ಒಂದು ವಿಷಯ ಅವನಿಗೆ ತೋಚಲಿಲ್ಲ. ಅವನು ನನ್ನ ಫ್ರೆಂಡು, ಅವನು ಆಂಟಿಗೆ ನಾ ಇಟ್ಕೊಂಡಿದ್ದಾನೆ, ಏನೇನು ಅವನಿಗೆ ಯಾವುದೇ ಒಂದು ಮಾತು ಅವನ ಮೈಂಡಲ್ಲಿ ಬರಲಿಲ್ಲ. ಆತ he is decided to just give to justice to aunt ಅಷ್ಟೇ. ಸೊ ಹಾಗಾಗಿ he decided that, and later on what happened,
they sat under the banyan tree, and he decided to make separate kitchen for her, for his aunt. Understand? He decided. And later on what happened, we will see in part 3. Okay. Whenever I am going to read, you just keep your forefinger towards the words. Part 3, read on paragraph number 7. Days passed, and as ill luck would have it, Algu Chowdhury was in a tight spot. As I told you, those both are very best friends, but after this decision, after this incident, they both are best enemy. Isn't it? Worst enemy, they both. So now what happened? The time is very tight. You know, it means our times are not ours. Like sometimes we are very happy. All the works are going on in flowing way. Understand? कुछ दिन आराम से करते हैं और कुछ दिन बहुत टफ जाते हैं. दिस इज व्हाट जिंदगी कभी उतार कभी चढ़ाव. isn't it? ಅಂದ್ರೆ ಜೀವನ ಅನ್ನೋದು ಒಂದೇ ಫ್ಲೋ ಅಲ್ಲಿ ನಡೆಯೋದಿಲ್ಲ. ಸಮಟೈಮ್ಸ್ ಬಹಳ ಟಫ್ ಆಗಿ ಹೋಗ್ತದೆ, ಸಮಟೈಮ್ಸ್ ಫ್ಲೋ ಆಗಿ ಹೋಗ್ತದೆ. ಸೊ ಅದೇ ಥರ ಈಗ ಯಾವುದು ಅಂದರೆ ಅಲಗು ಚೌಧರಿ ಲೈಫಲ್ಲಿ ಬಹಳ ಟಫ್ ಟೈಮ್ ನಡೆದಿತ್ತು. ಆಗ ಏನಾಗ್ತದೆ ನೋಡಿ. ಹಿ ಸೋಲ್ಡ್ ಒನ್ ಆಫ್ ಹಿಸ್ ಬುಲಾಕ್ಸ್. ಬುಲಾಕ್ ಅಂತಂದರೆ ಏನಂತೀರಿ, ಹೋರಿ ಅಂತೀರಲ್ಲ, ಆಕಳು ಕರು ಇರ್ತದೆ, ಅದು ಮೇಲಿದ್ರೆ ಹೋರಿ ಅಂತಾರೆ. ಹೋರಿ ಅಂದರೆ ಎತ್ತು ಆಗೋಕ್ಕಿಂತ ಮುಂಚೆ ಹೋರಿ ಇರ್ತದೆ. ಸೊ ಅದನ್ನು ಏನು ಒನ್ ಆಫ್ ಹಿಸ್ ಬುಲಾಕ್ಸ್ ಟು ಸಂಜು ಸಾಹು ಆತ ಮಾರಿದ. ಸೋಲ್ಡ್ ಅಂದರೆ ಸೆಲ್, ಪಾಸ್ಟ್ ಟೆನ್ಸ್ ಸೋಲ್ಡ್. ಹಿ ಸೋಲ್ಡ್ ದಿಸ್ ಬುಲಾಕ್ ಟು ಸಂಜು ಸಾಹು. ಯಾರಿಗೆ ಮಾರಿದ ಆತ? ಸಂಜು ಸಾಹುಗೆ ತನ್ನ ಹೋರಿಯನ್ನು ಮಾರಿದ. ಆಮೇಲೆ ಕಾರ್ಟ್ ಡ್ರೈವರ್ ಆಫ್ ದ ವಿಲೇಜ್. The understanding was that Sahu would pay the price of the bullock in the month's time. It so happened that the bullock sold by Algu died within a month. This is what called bad luck. ಏನಾಗ್ತದೆ, ಸಂಜು ಸಾಹುಗೆ ಈತ ಏನು ಮಾಡಿದ, ತನ್ನ ಹೋರಿಯನ್ನು ಮಾರಿದ. ಮಾರಿದ ಮೇಲೆ ಏನಾಯಿತು ಅಂದರೆ ವಿದಿನ್ ಅ ಮಂತ್, ಈತ ಮಾರಿದ ಒಂದು ತಿಂಗಳೊಳಗೇನೆ ಆ ಹೋರಿ ಸತ್ತದು. ಓಕೆ. ಸೊ ಈಗ ಅವನಿಗೆ ಇದು ದುಡ್ಡು ಕೊಟ್ಟಿಲ್ಲ. ಯಾರಿಗೆ? ಅಲಗು ಚೌಧರಿಗೆ. ಆತ ಇದು ದುಡ್ಡು ಕೊಟ್ಟಿಲ್ಲ. ಸೊ ಈಗ ನೋಡ್ರಿ ಕ್ರಿಸಿಸ್ ಹೆಂಗಾಗ್ತದೆ. The understanding was that Sahu would pay the price of the bullock is the in month's time. It so happened that the bullock sold by Algu died within a month. ಒಂದು ತಿಂಗಳೊಳಗಾಗಿ ದುಡ್ಡು ಕೊಡಬೇಕು ಅಂತ ಕರಾರಾಗಿತ್ತು. ಆದರೆ ಒಂದು ತಿಂಗಳೊಳಗೆ ಅದು ಸತ್ತೋಯ್ತು. ಇಟ್ ಡೈಡ್. ಈಗ ಏನು ಮಾಡಬೇಕು? Several months after the death of the bullock, Algu reminded Sahu of the money he had not yet paid. ಆಮೇಲೆ ಸಂಜು ಸಾಹು ಹತ್ರ ಹೋಗ್ತಾನೆ. ಹೋಗಿ ಏನು ಮಾಡ್ತಾನೆ, ಕೇಳ್ತಾನೆ, ಏನು ದುಡ್ಡು, ಹೌದಲ್ಲ, ಅವನ ಹತ್ರ ಇಲ್ಲ ಈ ಬುಲಾಕ್, ಇವನಿಗೆ ಮಾರ್ಬಿಟ್ಟಾನೆ. ಸೊ ಒಂದು ತಿಂಗಳು ಆಯಿತು, 2 ತಿಂಗಳು ಆಯಿತು, ಸೆವರಲ್ ಮಂತ್ಸ್. ಸೆವರಲ್ ಅಂದರೆ ಹಲವು ತಿಂಗಳು ನಂತರ ಕೇಳಬೇಕಲ್ಲ ದುಡ್ಡು. ಕೇಳಲಿಕ್ಕೆ ಹೋಗ್ತಾನೆ. ಆಗ ಏನು ರಿಪ್ಲೈ ಬರ್ತದೆ ನೋಡಿ. Algu reminded Sahu the money he had not paid. I can't pay you a penny for the wretched beast you sold me. ಏನಂತ, ನಾನು ಒಂದು ಪೈಸೆನೂ ಕೊಡಲ್ಲ, ಪೂರ್ತಿ ದುಡ್ಡರೆ ಆ ಕಡೆ ಮತ್ತು ಒಂದು ಪೈಸೆನೂ ಕೊಡಲ್ಲ, ನೀವು ಒಳ್ಳೆಯ ಒಂದು ಬುಲಕ್ ಕೊಟ್ಟಿಲ್ಲ ನನಗೆ, ಅದು ಹೆಲ್ದಿ ಇರಲಿಲ್ಲ ಅಂತ ಹೇಳಿ ನೋಡಿ. ಫಾರ್ ದ ರೆಚ್ಡ್ ಬೀಸ್ಟ್ ಯು ಸೋಲ್ಡ್ ಮೀ, ಹಿ ಬ್ರಾಟ್ ಅಸ್ ನಥಿಂಗ್ ಬಟ್ ruin. Sahu said angrily. Algu decided to take the case to the panchayat. ನೋಡಿ ಏನಾಗ್ತದೆ, ನಾನು ದುಡ್ಡು ಕೊಡಲ್ಲ ಅಂತ ಹೇಳ್ತಾರಲ್ಲ, ಇವ ಹೇಳಿದ ಮೇಲೆ ಅವ್ರಿಗೆ ಸಿಟ್ಟು ಬರ್ತದೆ. ಮತ್ತು ಜಸ್ಟಿಸ್ ಸಲುವಾಗಿ ಯಾರು ಎಲ್ಲಿ ಹೋಗ್ತಾರೆ? ಪಂಚಾಯತ್ ಹೋಗ್ತಾರೆ. ಸೊ ಇವನು ಸಹಿತ ಪಂಚಾಯತ್ಗೆ ಹೋಗ್ತಾರೆ. ದ ಪಂಚಾಯತ್ ವಾಸ್ ಹೆಲ್ಡ್ ಅಂಡರ್ ದ ಓಲ್ಡ್ ಬನಿಯಾನ್ ಟ್ರೀ. ದ ಓಲ್ಡ್ ಬನಿಯಾನ್ ಟ್ರೀ. ಯಾವಾಗಲೂ ದಿ ಸ್ಯಾಕ್ರೆಡ್ ಟ್ರೀ ಅಂದರೆ ಯಾವಾಗಲೂ ಜಸ್ಟಿಸ್ ಆಗ್ತದೆ. ನೀವು ನೋಡಿರ್ಬೇಕಾದ್ರೆ ಏನಾಗ್ತದೆ, ಇಲ್ಲಿ ಪಂಚ್ ಕೂಡ್ತಾನೆ, ಇಲ್ಲೆಲ್ಲ ಜನರು ಏನೋ ಪಬ್ಲಿಕ್ ಎಲ್ಲ ಇಲ್ಲಿ ಕೂಡ್ತದೆ. ಸೊ ದಿಸ್ ಇಸ್ ದ ವ್ಯೂ ಆಫ್ ದ ಸರ್ಪಂಚ್ ಅಂಡ್ ಪಂಚಾಯತ್ ಇನ್ ದ ವಿಲೇಜ್ ಪ್ಲೇಸ್. ಅಂಡರ್ಸ್ಟ್ಯಾಂಡ್? ಸೊ ಏನಾಗ್ತದೆ, ಅವರು ಆಲ್ರೆಡಿ ಅವರು ಪಂಚ ಹತ್ರ ಹೋಗಬೇಕು ಅಂತ ಡಿಸೈಡ್ ಮಾಡ್ತಾರೆ. ಆಮೇಲೆ ಏನಾಗ್ತದೆ ನೋಡ್ರಿ, ಈಗ ಪಂಚ ಯಾರಾಗ್ತಾರೆ ಅಂತ ನೋಡಿ. ಸೊ ಹೆಡ್ ಅಂಡರ್ ದ ಓಲ್ಡ್ ಬನಿಯಾನ್ ಟ್ರೀ ಅಂಡ್ Algu stood up and said, the voice of the punch is the voice of God. ಹೇಳಿದ್ರಲ್ಲ ಅವರು, the voice of punch is the voice of God. Let's Sahu nominate the head punch. I will abide by his decision. Sahu saw his chance and proposed the name of Juman. ನೋಡಿ, ಯಾರು ಇದು ನ್ಯಾಯ ತಗೊಳ್ಳಿಕ್ಕೆ ಬರ್ತಾರೆ ನೋಡು, ಅವರೇ ಡಿಸೈಡ್ ಮಾಡಬೇಕಾಗ್ತದೆ ಯಾರು ಪಂಚ ಅಂತ ಹೇಳಿ. ಸೊ ಸಾಹುಗೆ ಗೊತ್ತಿರ್ತದೆ ಏನು, ಅಲ್ಗು ಮತ್ತು ಜುಮ್ಮನ್ ಶೇಖ್ ತದ್ವಿರುದ್ಧ ಆಗಿದ್ದಾರೆ ಅಂತ. ಸೊ ಹಾಗಾಗಿ ಈ ಕೇಸಿಗೆ ಯಾರಿಗೆ ಪಂಚ್ ಮಾಡ್ತಾನೆ ಅಂತ? ಜುಮ್ಮನ್ ಶೇಖ್. ಸೊ ಐ ಚೂಸ್ ಜುಮ್ಮನ್ ಶೇಖ್ ಆಸ್ ಅ ಪಂಚ್.
So Sahu saw his chance and proposed the name of the Juman. Algu's heart sank and turned pale. ಏನಾಗ್ತದೆ ಸ್ಯಾಂಕ್ ಅಂದ್ರೆ ಮುಳುಗು, ಸ್ಯಾಂಕ್ ಅಂದ್ರೆ ಮುಳುಗು, ಅವನ ಮನಸ್ಸೆಲ್ಲ ಮುಳುಗೋಯ್ತು ಅಂತಂದ್ರೆ ಏನರ್ಥ, ಈಗ ಏನಾಗ್ತದೆ, ನನ್ನ ಕಡೆ ಇದು ಡಿಸಿಷನ್ ಆಗಲ್ಲ ಅಂತ ಅನಿಸ್ಬಿಡ್ತದೆ, ಹೌದಿಲ್ಲ? ಯಾಕಂದ್ರೆ ಇವನು ಅವನ ವಿರುದ್ಧ ಒಂದು ಡಿಸಿಷನ್ ತಗೊಂಡಿದ್ದಲ್ಲ. ಸೊ ನಾವು ಇಟ್ಸ್ ಯುವರ್ ಟರ್ನ್, ಹೌದಲ್ಲ? ಈಗ ಜುಮನ್ ಶೇಖರ್ ಟರ್ನ್ ಆಗಿದೆ. ಮೊದಲು ಅಲ್ಗು ಚೌಧರಿ ಅವನ ವಿರುದ್ಧ ಹೇಳಿದ, ಸೊ ಇವನು ಹೇಳ್ಬೋದು ಅಂತ ಅನ್ನಿಸ್ಬಿಟ್ಟು. ಸೊ ಈಗ ಏನಾಗ್ತದೆ ನೋಡಿ. The moment Chuman became the head punch, he realized his responsibility as a judge. ಇದು ವೆರಿ ಇಂಪಾರ್ಟೆಂಟ್. ಯಾರೇ ಆಗಲಿ ಆ ಪ್ಲೇಸಿಗೆ ಬಂದ ಮೇಲೆ ನಾವು ಇಲ್ಲಿ ನ್ಯಾಯ ಕೊಡ್ಲಿಕ್ಕೆ ಬಂದಿದ್ವಿ ಅನ್ನೋದು ನೆನಪಿರ್ಬೇಕು, ಹೌದಿಲ್ಲ? ದ ವಾಯ್ಸ್ ಆಫ್ ಪಂಚ್ ಈಸ್ ವಾಯ್ಸ್ ಆಫ್ ಗಾಡ್, ಅಂಡರ್ಸ್ಟ್ಯಾಂಡ್? ದೇವರ ವಾಕ್ಯ ನ್ಯಾಯ ಅಂತ ಈ ಥರ ಅವ್ರು ಏನು ಹೇಳ್ತಾರೆ ಅದು ದೇವರ ವಾಕ್ಯ ಅಂತ ಎಲ್ಲರೂ ಏನು ಅಪ್ಲೈ ಮಾಡೋಂಥದ್ದು. ಸೊ ಆ ಪ್ಲೇಸಿಗೆ ಹೋದ ತಕ್ಷಣ ದ ಮ್ಯಾಜಿಕ್ ಆಫ್ ದಟ್ ಪ್ಲೇಸ್ ಏನಾಗ್ತದೆ, ಅವರ ಒಳಗಿನ ಒಂದು ಇನ್ನರ್ ಸೋಲ್ ಅಂತ ಇರ್ತದೆ, ಆತ್ಮದ ಹೇಳಿಕೆ ಅಂತ ಇರ್ತದೆ. ಅಂದ್ರೆ ನಾವೇನು ಮ್ಯಾಲಿಂದ ಕೆಟ್ಟದ್ದು ಹೇಳ್ಬೋದು, ಅದು ಒಳಗಿಂದ ಒಂದು ಮನಸ್ಸು ಅಂತ ಇರ್ತದೆ ಎಲ್ಲರಲ್ಲಿ. ಏನಾಗ್ತದೆ ಅದು ಸತ್ಯನೇ ಹೇಳ್ತದೆ, ಹೌದಲ್ಲ? ಯಾರಾದ್ರೂ ಕಳ್ತನ ಮಾಡಿದ್ರು ಅಥವಾ ಸುಳ್ಳು ಹೇಳಿದ್ರಿ ಅನ್ಕೊಡಿ, ಅದು ಒಳಗಿಂದ ಏನ್ ಹೇಳ್ತದ, ಅಯ್ಯೋ ನಾನು ಸುಳ್ಳು ಹೇಳಿದೆ ಒಳಗಿಂದ ಬರ್ತದಲ್ಲ. ಸೊ ಅದನ್ನೇ ಏನು ಇನ್ನರ್ ಸೋಲ್, ಅದಕ್ಕೇನಂತಾರೆ ಇನ್ನರ್ ಸೋಲ್ ಅಂತಂದ್ರೆ ಒಳಗಿನ ಒಂದು ಒಳ್ಳೆ ಮನಸ್ಸಿಗೆ ಇರ್ತದೆ, ಸೂಕ್ತವಾಗಿರ್ತದೆ. ಅದು ಯಾವಾಗಲೂ ಕೆಟ್ಟದ್ದು ಮಾಡಿ ಕೊಡಲ್ಲ. ಸೊ ಅದೇ ಒಂದು ಈ ನ್ಯಾಯ ಕೊಡಲಿಕ್ಕೆ ಈಗ ಅಲ್ಲಿ ಕೂತ ತಕ್ಷಣ ಅವನಿಗೆ ಏನಾಗ್ತದೆ ನೋಡಿ. ಬಿಕೇಮ್ ದ ಹೆಡ್ ಪಾರ್ಟ್, ಹಿ ರಿಯಲೈಸ್ಡ್ ಹಿಸ್ ರೆಸ್ಪಾನ್ಸಿಬಿಲಿಟಿ ಆಸ್ ಎ ಜಡ್ಜ್ and the dignity of his office could he seated in that high place have his revenge now. ನೋಡಿ ಈಗ ಏನಾಗ್ತದೆ, ನಾನು ಈಗ ರಿವೆಂಜ್ ತಗೋಬಹುದು ಅಂತ ಅನಿಸ್ಬೇಕು. ಓಕೆ, ರಿವೆಂಜ್ ಅಂದ್ರೇನು? ವಾಟ್ ಡಸ್ ಇಟ್ ಮೀನ್ ರಿವೆಂಜ್? ಸೇಡ್. ಏನಂತಾರೆ ಕನ್ನಡದಾಗ? ಸೇಡ್ ತಗೋಬೇಕು ಅಂತ. ಓಕೆನಾ? ಅದರ್ವೈಸ್ ಆಫ್ ಮಾಡಿ. So what happened? Now he is ready to judge. Now he is ready to give decision. Understand? So he want to judge, not to allow his personal feelings. ಹೆಂಗಿರ್ತದೆ ನ್ಯಾಯ ಕೊಡೋದು, ಜಸ್ಟಿಸ್ ಕೊಡೋದು, ಇಟ್ ಇಸ್ ನಾಟ್ ಅಲೌ ದ ಪರ್ಸನಲ್ ಫೀಲಿಂಗ್. ಅಂಡರ್ಸ್ಟ್ಯಾಂಡ್? ಅಲ್ಲಿ ಆ ಸ್ಥಳದ ಮೇಲೆ, ಆ ಪ್ಲೇಸಿನ ಮೇಲೆ ಕೂತಾಗ ಅವನು ಸೇಡ್ ತೀರಿಸ್ಕೋಬೇಕು ಅಂತ ಅನ್ಕೊಂಡಿದ್ದ. ಸೇಡ್ ತೀರಿಸುವಂತ ಒಂದು ಅವಕಾಶನೂ ಅವನಿಗೆ ಸಿಕ್ಕಿತ್ತು ಅಲ್ಲ. ಈಗ ಆತ ಸೇಡ್ ತೀರಿಸ್ಕೋಬಹುದು. ಆದ್ರೆ ಏನಾಗ್ತದೆ ನೋಡಿ, ಪರ್ಸನಲ್ ಫೀಲಿಂಗಿಗೆ ಅಲವ್ ಇಲ್ಲ ಅಲ್ಲಿ, ಅದು ಒಳಗಿನ ಮನಸ್ಸು ಅದು ಅಲವ್ ಮಾಡಂಗಿಲ್ಲ. ಟು ಕಮ್ ಇನ್ ದ ವೇ ಸ್ಪೀಕಿಂಗ್ ದ ಟ್ರೂತ್ ಅಂಡ್ ಡೂಯಿಂಗ್ ಜಸ್ಟಿಸ್. Both Algu and Sahu presented their cases, then Juman stood up and announced. Announce ಅಂದ್ರೆ ಕೋರ್ಟಲ್ಲಿ ಡಿಸೈಡ್ ಮಾಡ್ತಾರಲ್ಲ, ಹೇಳ್ತಾರಲ್ಲ ಡಿಸಿಷನ್. ಆಮೇಲೆ ಸೊ ಹಾಗಾಗಿ ಆ ಥರ ಪೂರ್ತಿ ಎಲ್ಲ ವಾದ ವಿವಾದಗಳೆಲ್ಲ ಕೇಳಿದಾದ್ಮೇಲೆ ಏನ್ ಹೇಳ್ತಾರೆ ನೋಡಿ. ಅನೌನ್ಸ್ ಏನ್ ಮಾಡ್ತಾನೆ, ಇಟ್ ಈಸ್ ಅವರ್ ಒಪಿನಿಯನ್ ದಟ್ ಸಾಹು ಶುಡ್ ಪೇ ಅಲಗು ದ ಪ್ರೈಸ್ ಆಫ್ ದ ಬುಲಕ್. ಸಾಹು ಎಷ್ಟು ಪೇ ದ ಮನಿ, ಹೌದಲ್ಲ, ದ ಫೀ ಆಫ್ ದ ಬುಲಕ್ ಟು ಅಲಗು. ವೆನ್ ಸಾಹು ಗಾಟ್ ದ ಬುಲಕ್ ಇಟ್ ಸಫರ್ಡ್ ಫ್ರಮ್ ನೋ ಡಿಸಬಿಲಿಟೀಸ್. ಹೌದಿಲ್ಲ? ಅವ ಯಾವಾಗ ಮಾರಿದ ಅವಾಗ ಅದಕ್ಕೆ ಏನು ಪ್ರಾಬ್ಲಮ್ ಇರಲಿಲ್ಲ, ಹೌದಿಲ್ಲ? ಸೊ ಹಾಗಾಗಿ ನೋ ಡಿಸೀಸ್. ದ ಡೆತ್ ಆಫ್ ದ ಬುಲಕ್ ವಾಸ್ ಅನ್ಫಾರ್ಚೂನ್ ಬಟ್ ಅಲ್ಗು ಕೆನಾಟ್ ಬಿ ಬ್ಲೇಮ್ ಫಾರ್ ಇಟ್. ಅದು ಅವನ ಅನ್ಲಕ್ಕಿ, ಆಕೆ ಟೇಕ್ ಕೇರ್ ಮಾಡಿರ್ಲಿಕ್ಕಿಲ್ಲ, ಹೌದಲ್ಲ? ಸೊ ಹಾಗಾಗಿ ಆ ಒಂದು ಬುಲಕ್ ಡೆತ್ ಆಗಿದೆ, ಅದರಲ್ಲಿ ಯಾವುದೇ ಅಲ್ಗು ಚೌಧರಿಗೆ ಏನೋ ತಪ್ಪಿಲ್ಲ, ಹೌದಲ್ಲ? ಈತ ಮಾಡಿದಾಗ ಅದು ಒಳ್ಳೇದೇ ಇತ್ತು. ಸೊ ಯಾವುದೇ ಡಿಸೀಜು ಅದಕ್ಕೆ ಇರಲಿಲ್ಲ. ಸೊ ಹಾಗಾಗಿ ಇಟ್ಸ್ ಫೈನ್ ದಟ್ he has to pay to Algu Chowdhury ಅಂತ ಹೇಳಿ ಡಿಸೈಡ್ ಮಾಡ್ದ. ಸೊ ಜಡ್ಜ್ ಮಾಡ್ದ, ಡಿಸಿಷನ್ ಕೊಡ್ತಾ. ಯಾರು? ಹೌದಾ? ಯಾರಿಗೆ? ಅಲ್ಗು ಚೌಧರಿ. ಸೊ ಅಲ್ಗು could not contain his feeling. He sighed loudly, victory to the panchayat. This is the justice. ನೋಡಿ, ಅವನು ಒಟ್ಟು ಸ್ಟಾಪ್ ಆಗಲಿಲ್ಲ, ಅವನಿಗೆ ಭಾಳ ಖುಷಿ ಆಯಿತು. ಏನಂದ, ಇದು ಪ್ಲೇಸು ಇಂಥದ್ದಿರ್ತದ, ಯಾವಾಗಲೂ ನ್ಯಾಯಕ್ಕೆ, ಸತ್ಯಮೇವ ಜಯತೆ, ಯಾರಿಗೂ ಯಾರ ಕಡೆ ಪಾರ್ಶಾಲಿಟಿ ಮಾಡ್ಲಿಕ್ಕೆ ಕೊಡಂಗಿಲ್ಲ ಈ ಪ್ಲೇಸು ಅನ್ನೋದು ಅವನಿಗೆ ರಿಯಲೈಸ್ ಆಯಿತು. ಹಿ ಈಸ್ ವೆರಿ ಮಚ್ ಹ್ಯಾಪಿ ದಟ್ ಹಿ ಸೆಡ್ ವಿಕ್ಟ್ರಿ. What is that? Victory to the panchayat. This is the justice. God lives in the voice of punch. Soon after Juman came to Algu, embraced him. ಏನ್ ಮಾಡ್ತಾನೆ ಅಲ್ಗು ಚೌಧರಿ ಜುಮನ್ ಶೇಖ್ ಹತ್ರ ಬಂದು ಇಬ್ರು ಏನ್ ಮಾಡ್ತಾರೆ, ಆಲಿಂಗನ ಮಾಡ್ತಾರೆ ಒಬ್ರಿಗೊಬ್ರು. ಆಮೇಲೆ ಸಿನ್ಸ್ ದ ಲಾಸ್ಟ್ ಪಂಚಾಯತ್ ಐ ಹ್ಯಾವ್ ಬಿಕಮ್ ಯುವರ್ ಎನಿಮಿ, ಟುಡೇ ಐ ರಿಯಲೈಸ್ಡ್ ವಾಟ್ ಇಟ್ ಮ್ಯಾನ್ಟ್ ಟು ಬಿ ಪಂಚ್. ಅ ಪಂಚ್ ನೋಸ್ ನೋ ಫ್ರೆಂಡ್ ಆರ್ ಎನಿಮಿ, ವಾಟ್ ಓನ್ಲಿ ಜಸ್ಟಿಸ್. ಏನು ಜಸ್ಟಿಸ್ ಕೊಡೋರಿಗೆ ಫ್ರೆಂಡು ಎನಿಮಿ ಯಾರು ಎಂತ, ಅಕ್ಕ ಇರಲಿ ತಮ್ಮ ಇರಲಿ ಏನೇ ಇರಲಿ, ಒನ್ಸ್ ಹಿ ಸ್ಯಾಟ್ ದೇರ್
as a punch or as a judge. So he has to take decision according to the truth. That is very important. So, but only justice. Let no one divide from the path of justice and truth or friendship or enmity. Algu was also in tears. ಅಲ್ಗೂ ಅಳು ಬರ್ತದೆ. ನಾನು ಬಹಳ ಏನು ಮಾಡಿದೆ, ಇಷ್ಟು ದಿನ ನಿಮ್ಗೆ ಬಿಟ್ಟಿದ್ನಲ್ಲ ಅದು ನಾನು ತಪ್ಪಾಯಿತು ಅಂತ. His tears washed away all the dirt of misunderstanding between them. ಆ ಅಳು ಅನ್ನೋದು, ಆ ಕಣ್ಣೀರು ಅನ್ನೋದು ಅವರ ಒಂದು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಅನ್ನು ತೊಳೆದು ಹಾಕ್ತು. Later on, they again got real friendship between them. This is very nice story. It shows us that truth trims, isn't it? Justice trim. What does it mean, trim? ಸತ್ಯಮೇವ ಜಯತೆ ಅಂದ್ರೆ ಸತ್ಯಕ್ಕೆ ಸಾವಿಲ್ಲ ಅಂತ ಹೇಳ್ತೀವಲ್ಲ ಅದೇ. ಇಟ್ ಶೋಸ್ ದಟ್ ಟ್ರೂತ್ ಟ್ರಿಮ್ಸ್. ಸೊ ದಿಸ್ ಇಸ್ ಪಾರ್ಟ್ ಅಬೌಟ್ ದಿಸ್ ಇಸ್ ಅಲ್ಗು ಚೌಧರಿ ಅಂಡ್ ಹ್ಯೂಮನ್ ಶೇಕ್ ಸ್ಟೋರಿ. ವೆರಿ ಫೇಮಸ್ ರೈಟರ್ ಮುನ್ಷಿ ಪ್ರೇಮಚಂದ್ ಹ್ಯಾಸ್ ರಿಟನ್ ದಿಸ್ ಒನ್. ದಿಸ್ ಶೋಸ್ ದಟ್ ಫ್ರೆಂಡ್ಶಿಪ್ and truth, these two are very totally different things. Okay, so finally truth wins.